ರಾಜ್ಯದ ಜನರಿಗೆ ಬರೆಯ ಹೊರೆ ಎದುರಾಗ್ತಲೇ ಇದೆ. ಪಾರ್ಕಿಂಗ್ ದರ ಏರಿಕೆಯ ಬೆನ್ನಲ್ಲೇ ಇದೀಗ ಮತ್ತೊಂದು ದರ ಏರಿಕೆ ಆಗಿದೆ. ಇನ್ಮುಂದೆ ವಾಹನಗಳ ಎಮಿಷನ್ ಟೆಸ್ಟ್ ಮಾಡಿಸಬೇಕಂದ್ರೆ ಹೆಚ್ಚುವರಿ ಹಣವನ್ನ ಪಾವತಿಸಬೇಕಾಗಿದೆ. ಸಾರಿಗೆ ಇಲಾಖೆ ಈ ದರವನ್ನ ಏರಿಕೆ ಮಾಡಿದ್ದು ಸಿಟಿ ಜನ ಸಿಡಿದೇಳುವಂತೆ ಮಾಡಿದೆ. ಪಾರ್ಕಿಂಗ್ ಆಯಿತು, ಇದೀಗ ಎಮಿಷನ್ ಟೆಸ್ಟ್ ಸರದಿ. ವಾಹನ ಸವಾರರಿಗೆ ಮತ್ತೊಂದು ದರ ಏರಿಕೆ ಶಾಕ್. ಇಂಧನ ಸೇರಿದಂತೆ ಅಗತ್ಯ ವಸ್ತುಗಳ ದರ ಏರಿಕೆಯಿಂದ ಬೇಸತ್ತಿರುವ ಜನರಿಗೆ ಸರ್ಕಾರ ಮತ್ತೊಂದು ಸಂಕಟ ಮರುಕಸುತ್ತಿ ನೀಡಿದೆ. ಮತ್ತೊಂದು ಆರ್ಥಿಕ ಬರೆ ಬಿದ್ದಿದೆ. ವಿಶೇಷವಾಗಿ ವಾಹನ ಸವಾರರು ಇನ್ಮುಂದೆ ತಮ್ಮ ವಾಹನಗಳ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಪಡೆಯಲು ಮೊದಲಿಗಿಂತ ಹೆಚ್ಚು ಹಣ ನೀಡಬೇಕಿದೆ. ಯಾಕಂದ್ರೆ 4 ವರ್ಷಗಳ ಬಳಿಕ ರಾಜ್ಯ ಸರ್ಕಾರ ವಾಯು ಮಾಲಿನ್ಯ ಪರೀಕ್ಷಾ ಶುಲ್ಕವನ್ನ ಪರಿಷ್ಕರಣೆ ಮಾಡಿ ಆದೇಶಿಸಿದೆ. ಹೌದು, ಕಾರ್ಯಾಚರಣೆ ವೆಚ್ಚ ಹೆಚ್ಚಿರುವುದನ್ನ ಉಲ್ಲೇಖಿಸಿ ಮಾಲಿನ್ಯ ಪರೀಕ್ಷಾ ಕೇಂದ್ರಗಳ ನಿರ್ವಾಹಕರ ಸಂಘ ಸಲ್ಲಿಸಿರುವಂತಹ ಮನವಿ ಮೇರೆಗೆ ಸಾರಿಗೆ ಇಲಾಖೆ ಎಮಿಷನ್ ಟೆಸ್ಟ್ ಶುಲ್ಕ ಏರಿಕೆ ಮಾಡಿದೆ. ಹಾಗಾದ್ರೆ ಎಷ್ಟು ಏರಿಕೆ ಮಾಡಿದೆ ಅಂತ ನೋಡೋದಾದ್ರೆ, ದ್ವಿಚಕ್ರ ವಾಹನಕ್ಕೆ 65 ರೂಪಾಯಿ ಶುಲ್ಕ ಇತ್ತು. ತ್ರಿಚಕ್ರ ವಾಹನಕ್ಕೆ 75 ರೂಪಾಯಿ ಶುಲ್ಕ, 4 ಚಕ್ರದ ವಾಹನಕ್ಕೆ 115 ರೂಪಾಯಿ ಶುಲ್ಕ, ಎಲ್ಲ ಮಾದರಿಯ ಡೀಸೆಲ್ ಚಾಲಿತ ವಾಹನಗಳಿಗೆ 160 ರೂಪಾಯಿ ಶುಲ್ಕ. ದ್ವಿಚಕ್ರ ವಾಹನಕ್ಕೆ 80 ರೂಪಾಯಿ ಮಾಡಲಾಗಿದೆ. ತ್ರಿಚಕ್ರ ವಾಹನಕ್ಕೆ 80 ರೂಪಾಯಿ, 4 ಚಕ್ರದ ವಾಹನಕ್ಕೆ 150 ರೂಪಾಯಿ ಮಾಡಲಾಗಿದೆ. ಎಲ್ಲಾ ಮಾದರಿಯ ಡೀಸೆಲ್ ಚಾಲಿತ ವಾಹನಗಳಿಗೆ 200 ರೂಪಾಯಿ ಏರಿಸಲಾಗಿದೆ. ಇನ್ನು ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿ ಎಮಿಷನ್ ಟೆಸ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಯೋಗೇಶ್, ಸಾರಿಗೆ ಇಲಾಖೆ ದರ ಏರಿಕೆ ಮಾಡಿದ್ದು ಒಳ್ಳೆಯ ವಿಷಯ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. 2024ರಲ್ಲಿ ರಾಮಲಿಂಗಾರೆಡ್ಡಿ ಸರ್ಗೆ ಮನವಿ ಕೊಟ್ಟಿದ್ದೀವಿ ಅಂತ ತಿಳಿಸಿದ್ರು. ನಾನು ಒಬ್ಬ ಜನಸಾಮಾನ್ಯನೇ. ಇವಾಗ ನಾನು ಪೆಟ್ರೋಲ್ ಜಾಸ್ತಿ ಮಾಡಿದ್ರೆ ನಾವು ಕ್ವಶನ್ ಮಾಡಕ್ಕಾಗಲ್ಲ. ಇವಾಗ ಕಾಟ್ರೇಜ್ ಜಾಸ್ತಿ ಆಗಿದೆ. ಮತ್ತೆ ಹುಡುಗರು ನನ್ನ ಹತ್ರ ಕೆಲಸ ಮಾಡುವಂತವ್ರಿಗೆ ನನ್ನ ಸಂಬಳ ಜಾಸ್ತಿ ಕೊಡಬೇಕು. ಸೊ ಇದೆಲ್ಲ ತಡ್ಕೊಳ್ಳೇಬೇಕಾಗುತ್ತೆ, ಏನು ಮಾಡಕ್ಕಲ್ಲ. ಯಾಕಂದ್ರೆ ಪ್ರತಿಯೊಂದು ಜಾಸ್ತಿ ಆದಾಗ ಸರ್ಕಾರನು ನಾವು ಮನವಿ ಕೊಟ್ಟಾಗ ಜಾಸ್ತಿ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಎಲ್ಲ 2,000 ಎಮಿಷನ್ ಟೆಸ್ಟ್ ಏನಿದೆ ಮುಚ್ಚೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಸೊ ಇದನ್ನು ನಮಗೇನು ಹೆಚ್ಚಿಗೆ ತುಂಬಾ ಏನು ಹೆಚ್ಚಿಗೆ ಮಾಡಿಲ್ಲ, ಒಂದು ಸುಧಾರಿಸುವ ಮಟ್ಟಕ್ಕೆ ಮಾಡಿದ್ದಾರೆ. ಸೊ ಮುಂದಿನ ದಿನದಲ್ಲಿ ಇನ್ನ ಹೆಚ್ಚಿಗೆ ಮಾಡೋಣ ಅಂತ ಸದ್ಯಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅಟ್ಲೀಸ್ಟ್ ಇಷ್ಟು ಮಾಡಿದಾರಲ್ಲ, ಮುಂದಿನ ದಿನದಲ್ಲಿ ನಾವು ಇನ್ನೂ ಮನವಿ ಕೊಡ್ತೀವಿ, ಇದು ನಮ್ಗೆ ಸಾಲಲ್ಲ ಅಂತ. ಎಮಿಷನ್ ಟೆಸ್ಟ್ ದರ ಏರಿಕೆಗೆ ವಾಹನ ಸವಾರರು ಸಿಡಿದೆದ್ದಿದ್ದಾರೆ. ಈಗಾಗಲೇ ಪಾರ್ಕಿಂಗ್ ಶುಲ್ಕ ನಿಗದಿ ಮಾಡಿದ್ದು, ಇದೀಗ ಎಮಿಷನ್ ಟೆಸ್ಟ್ ದರ ಏರಿಕೆ ನೋಡ್ತಿದ್ರೆ ಸರ್ಕಾರ ಲೂಟಿ ಹೊಡೆದಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಲೂಟಿ ಹೊಡೆಕ್ ನಿಂತಿದೆ. ಪಾರ್ಕಿಂಗ್ ವಿಚಾರವಾಗಿ ಯಥವಾ ಮನೆ ಮುಂದೆ ಕಾರ್ ನಿಲ್ಲಿಸೋದಕ್ಕೆ, ಬೈಕ್ ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಫೀಸ್ ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಿರಾ. ಅಲ್ಲಿ ಎಮಿಷನ್ ಟೆಸ್ಟ್ 15 ರೂಪಾಯಿ 20 ರೂಪಾಯಿ ಎಮಿಷನ್ ಟೆಸ್ಟ್ ನ ಅಷ್ಟು ಜಾಸ್ತಿ ಮಾಡಿದ್ರೆ ಹೆಂಗೆ ಪಾಪ ಈ ಬಾಡಿಗೆ ವಾಹನ ಓಡಿಸೋರು, ಗುಡ್ಸ್ ವಾಹನದವರು, ಮತ್ತೆ ಆಟೋ ಚಾಲಕರು, ಮತ್ತೆ ಈ ಕಾರ್ ಓಡಿಸೋದ್ರಲ್ಲಿ ಹೆಂಗೆ ಪರಿಸ್ಥಿತಿ? ಯಾಕೋ ಈ ಸರ್ಕಾರ ಸರಿ ಇಲ್ಲ. ಈ ಸರ್ಕಾರದ ನೀತಿ ರಿವಾಜುಗಳೇ ಸರಿ ಇಲ್ಲ. ದಯವಿಟ್ಟು ನಿಮ್ಗೆ ಆಡಳಿತ ಮಾಡಕ್ ಬರಲ್ಲ, ದಯವಿಟ್ಟು ಇಳಿದು ಹೋಗಿ. ಒಟ್ಟಿನಲ್ಲಿ ವಾಹನದ ಹೊಗೆ ತಪಾಸಣೆ ಮಾಡಿಸೋದು ಕಡ್ಡಾಯ. ಆದ್ರೀಗ ಈ ತಪಾಸಣೆಗೂ ಹೆಚ್ಚುವರಿ ಹಣ ಪಾವತಿಸಬೇಕಾದ ಅನಿವಾರ್ಯತೆ ವಾಹನ ಸವಾರರದಾಗಿದ್ದು, ದರ ಏರಿಕೆಯ ಪ್ರಸ್ತಾವನೆಯನ್ನ ವಾಪಸ್ ಪಡೆದುಕೊಳ್ಳಬೇಕು ಅಂತ ಒತ್ತಾಯ ಕೇಳಿಬಂದಿದೆ.